ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ನಾನು ಟಾಪ್ ಫಿಟ್ಟಿಂಗ್ ಮಾಡಿಕೊಟ್ಟಿರೋ ದುಡ್ಡನ್ನು ಸೇವಿಂಗ್ಸ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಪೂಜೆ ಐಟಮ್ ಬೇಕು ಅದನ್ನು ಈ ದುಡ್ಡಿಂದ ತೊಗೊಬಂದಿದ್ದೀನಿ. ಈ ವಿಡಿಯೋ ಯಾರಾದರೂ ಫಸ್ಟ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ RG ಟೈಲರಿಂಗ್ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಎಷ್ಟು ದುಡ್ಡು ಸೇವಿಂಗ್ಸ್ ಆಗಿದೆ. ಇದು ಟಾಪ್ ಫಿಟ್ಟಿಂಗ್ ಮಾಡಿ 20, 30, 40 ಕೊಟ್ಟಿರ್ತಾರಲ್ಲ ಆ ಅಮೌಂಟನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಿಂದಿನ ದಿವಸ ತೆಗೆದುಬಿಟ್ಟು ಪೂಜೆಗೆ ಏನೇನು ಐಟಮ್ ಬೇಕು ಅದನ್ನು ತಗೊಬಂದು ಪೂಜೆಯನ್ನು ಮಾಡಿದ್ದೀನಿ. ಈ ರೀತಿ ನನ್ನ ವಿಡಿಯೋ ನೋಡ್ತಾ ಇರೋವಂಥ ಟೈಲರ್ಸ್ಗಳು ಈ ರೀತಿ ಮಾಡಿದ್ದೀರಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಫ್ರೆಂಡ್ಸ್, ಟಾಪ್ ಫಿಟ್ಟಿಂಗ್ ಮಾಡಿಸ್ಕೊಂಡೋಗ ಕೊಟ್ಟಂಥ ದುಡ್ಡನ್ನು ನಾನು ಒಂದು ಬಾಕ್ಸಿಗೆ ಹಾಕಿಟ್ಟಿರ್ತೀನಿ. 2 ಬಾಕ್ಸ್ ಇತ್ತು, ಆದರೆ ನಾನು ಒಂದು ಬಾಕ್ಸನ್ನು ಮಾತ್ರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಓಪನ್ ಮಾಡಿದೆ. ಇನ್ನೊಂದು ಬಾಕ್ಸನ್ನು ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆಗೆ ಓಪನ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ದುಡ್ಡಿದೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಏನೇನು ತೊಗೊಬಂದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಈ ದುಡ್ಡಿಂದ ನಾನು ಬ್ಲೌಸ್ ಪೀಸು, ಬಳೆ, ಹೂವು, ಹಣ್ಣು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನೆಲ್ಲ ಪೂಜೆ ಐಟಮ್ ಬೇಕೋ ಅದನ್ನು ತಂದೆ. ಎಷ್ಟು ದುಡ್ಡು ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಅಂದರೆ ನಾನು 2 ಡಬ್ಬಿ ಇಟ್ಟಿದ್ದೆ. 1 ಡಬ್ಬಿ ಇದು ಫುಲ್ ಆಗಿತ್ತು, ಇನ್ನೊಂದು ಡಬ್ಬಿ ಫುಲ್ ಆಗಿದೆ. ಆದರೆ ನಾನು ಲಕ್ಷ್ಮೀ ಪೂಜೆಗೆ, ದೀಪಾವಳಿ ಲಕ್ಷ್ಮೀ ಪೂಜೆಗೆ ಓಪನ್ ಮಾಡ್ತೀನಿ. ಈ ರೀತಿ ನಾನು ಟಾಪ್ ಫಿಟ್ಟಿಂಗಿಗೆ ಕೊಟ್ಟಂಥ ದುಡ್ಡನ್ನು ಖರ್ಚು ಮಾಡಲ್ಲ. ಇದೇ ರೀತಿ ಡಬ್ಬಿಗೆ ಹಾಕಿಟ್ಟಿರ್ತೀನಿ. ಯಾವುದಾದ್ರೂ ಹಬ್ಬಕ್ಕೆ ಇಲ್ಲಾಂದರೆ ಮಕ್ಕಳು ಬರ್ತಡೇಗೆ ಏನಾದರೂ ಫಂಕ್ಷನ್ ಇದ್ದಾಗ ಈ ರೀತಿ ಓಪನ್ ಮಾಡಿಬಿಟ್ಟು ಅದರಿಂದ ನಾನು ಏನೇನು ಐಟಮ್ ಬೇಕೋ ಆ ರೀತಿ ತರ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಟೈಲರಿಂಗಿಂದ ಈ ರೀತಿಯೂ ಸಹ ದುಡ್ಡನ್ನು ಸೇವಿಂಗ್ಸ್ ಮಾಡ್ಬೋದು. ನಾನು ಮತ್ತು ನಮ್ಮ ಕ್ಲಾಸ್ ಸ್ಟೂಡೆಂಟ್ ಎಲ್ಲರೂ ಸೇರಿಬಿಟ್ಟು ಎಣಿಸ್ತಾ ಇದ್ವಿ. ಅಂದರೆ 10, 20 ಆಗಿರೋದ್ರಿಂದ ಮತ್ತು ಮಳೆಗಾಲ ಆಗಿರೋದ್ರಿಂದ ದುಡ್ಡು ಫೋಲ್ಡ್ ಆಗಿತ್ತು. ಈ ರೀತಿ ಕರೆಕ್ಟಾಗಿ ಎಣಿಸ್ಬಿಟ್ಟು ಎಷ್ಟು ದುಡ್ಡಿದೆ ಅಂತೇಳಿ ಲೆಕ್ಕ ಮಾಡಿ ನಾನು ಪೂಜೆಗೆ ಏನೇನು ಐಟಮ್ ಬೇಕೋ ಎಲ್ಲ ತೊಗೊಂಡು ಬಂದೆ. ಪ್ರತಿ ವರ್ಷ ನಾನು ಇದೇ ರೀತಿ ಮಾಡೋದು. ನೀವು ಸಹ ಈ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ದುಡ್ಡನ್ನು ಸೇವಿಂಗ್ಸ್ ಮಾಡಿ. ಯಾರಿಗಾದರೂ ಈ ಐಡಿಯಾ ಇಷ್ಟ ಆದರೆ ಲೈಕ್ ಮಾಡಿ. ನಾನು ತುಂಬ ವರ್ಷದಿಂದ ಇದೇ ರೀತಿ ಮಾಡ್ತೀನಿ. ಯಾಕಂದರೆ ಮಳೆಗಾಲದಲ್ಲಿ ಸ್ವಲ್ಪ ಬಿಸ್ನೆಸ್ ಕಡಿಮೆ ಇರೋದ್ರಿಂದ, ವರಮಹಾಲಕ್ಷ್ಮಿ ಸಹ ಆಷಾಢ ಮುಗಿದು ಶ್ರಾವಣಕ್ಕೆ ಬರೋದ್ರಿಂದ ಆಷಾಢದಲ್ಲಿ ಅಷ್ಟೊಂದು ಬಟ್ಟೆ ಸೀಸನ್ ಇರೋದಿಲ್ಲ. ಹಾಗಾಗಿ ನಾನು ಈ ರೀತಿ ಸೇವಿಂಗ್ಸ್ ಮಾಡ್ತೀನಿ. ಅಂದರೆ ಸೀಸನ್ನಲ್ಲಿ ಇನ್ನು ಗಣಪತಿ ಹಬ್ಬದಿಂದ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗಿಂದ ಟಾಪ್ ಫಿಟ್ಟಿಂಗಿಗೆಲ್ಲ ತುಂಬ ಜನ ಬರ್ತಾರೆ. ಆ ದುಡ್ಡನ್ನು ನಾನು ಈ ರೀತಿ ಸೇವಿಂಗ್ಸ್ ಮಾಡಿಬಿಟ್ಟು ಇಟ್ಟಿರ್ತೀನಿ. ಈ ರೀತಿ ಮಳೆಗಾಲದಲ್ಲಿ ಅನ್ಸೀಸನಲ್ಲಿ ಏನಕ್ಕಾದರೂ ಬೇಕಾದರೆ ನಾನು ಡಬ್ಬಿನ ಒಡೆದ್ಬಿಟ್ಟು ಈ ರೀತಿ ತಗೊಳ್ತೀನಿ. ಮತ್ತು ಟೈಲರಿಂಗ್ ಮೆಟೀರಿಯಲ್ಸು ಅಷ್ಟೇ ಇದೇ ರೀತಿಯೇ ನೀವು ಟಾಪ್ ಫಿಟ್ಟಿಂಗಿಗೆ ಅಥವಾ ಸೀರೆ ಫಾಲ್ ಹಚ್ಚಿದ್ದಕ್ಕೆ ಈ ರೀತಿ ಅಮೌಂಟನ್ನು ಕೊಟ್ಟಿದ್ದನ್ನು ಸಹ ಸೇವಿಂಗ್ಸ್ ಮಾಡಿ ನಾನು ಟೈಲರಿಂಗ್ ಐಟಮ್ಸನ್ನು ಒಂದೇ ಸರಿಗೆ ಶಿವಮೊಗ್ಗ ಹೋಗ್ಬಿಟ್ಟು ತರ್ತೀನಿ. ಇಲ್ಲ ಅಂದರೆ ಒಟ್ಟಿಗೆ ತಂದಾಗ ನಮಗೆ ಹೋಲ್ಸೇಲ್ ರೇಟಲ್ಲಿ ಕಡಿಮೆ ಸಿಗುತ್ತೆ. ಹಾಗಾಗಿ ಟೈಲರಿಂಗ್ ಐಟಮೂ ಸಹ ತರ್ತೀವಿ. ನಾನು ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಐಟಮ್ ಏನೇನು ಬೇಕು ಎಲ್ಲದೂ ಈ ದುಡ್ಡಿಂದನೇ ಬಂತು. ಮತ್ತು ಸ್ವಲ್ಪ ನಾನು ಟೈಲರಿಂಗ್ ಮೆಟೀರಿಯಲ್ಸು ಸಹ ಈ ದುಡ್ಡಲ್ಲಿ ತಂದೆ. ಹೀಗೆ ಸೇವಿಂಗ್ಸ್ ಮಾಡಿ ತರ್ಬೋದು. ಹಾಗೆ ನಾನು ಇನ್ನೊಂದು 2 ಡಬ್ಬಿ ಇದೆ, ಅದನ್ನು ಓಪನ್ ಮಾಡಿ ತೋರಿಸ್ತೀನಿ. ಅಂದರೆ ಟೈಲರಿಂಗ್ ಮೆಟೀರಿಯಲ್ಸ್ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಲೈನಿಂಗ್ ಆಗಲಿ, ದಾರ ಆಗಲಿ, ಮತ್ತು ಲೇಸು, ಮತ್ತು ನಮ್ಮ ಟೈಲರಿಂಗ್ ಕೆಲಸಕ್ಕೆ ಏನೇನು ಐಟಮ್ ಬೇಕಾಗುತ್ತೋ ಆ ರೀತಿ ಐಟಮನ್ನು ನಾನು ಈ ರೀತಿ ಸೇವಿಂಗ್ಸ್ ಮಾಡಿರೋ ಟೈಲರಿಂಗ್ ದುಡ್ಡಲ್ಲೇ ಸೇವಿಂಗ್ ಮಾಡಿರೋ ದುಡ್ಡಲ್ಲಿ ನಾನು ತರ್ತೀನಿ. ಅದು ಯಾವ ರೀತಿ ಅಂತ ನಾನು ಇನ್ನೊಂದ್ಸಲಿ ಆ ವಿಡಿಯೋನ ಮಾಡಿಬಿಟ್ಟು ಮತ್ತು ಶಿವಮೊಗ್ಗ ಹೋಗಿ ನಾನು ಏನೆಲ್ಲ ಐಟಮ್ನ ತರ್ತೀನಿ ಅಂತಲೂ ಸಹ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಒಟ್ಟು ಇದರಲ್ಲಿ 2,000 ರೂಪಾಯಿ ಇತ್ತು. 2,000 ರೂಪಾಯಿ ಅಂದರೆ 20-10 ಆಗಿರೋದ್ರಿಂದ ಜಾಸ್ತಿ ಅಮೌಂಟ್ ಏನೂ ಇರಲಿಲ್ಲ. 2,200 ರೂಪಾಯಿನೋ ಇತ್ತು ಕಾಯಿನೆಲ್ಲ ಸೇರಿ. ನಾನು 1 ರೂಪಾಯಿ ಕಾಯಿನು ಮತ್ತು 5 ರೂಪಾಯಿ ಕಾಯಿನು ಏನು ಖರ್ಚು ಮಾಡಿಲ್ಲ, ಹಾಗೆ ಇಟ್ಟೆ. ಆದರೆ ನೋಟನ್ನೆಲ್ಲ 2,000 ರೂಪಾಯಿ ಆಗಿತ್ತಲ್ಲ, ಅದನ್ನು ಅಲ್ಲಿ ನಾನು ದೇವ್ರ ಪೂಜೆಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದೆ. ಇಂಥ ಟೈಮಲ್ಲಿ ಕೆಲವು ಸಲ ಮನೆ ಗಂಡಸ್ರ ಹತ್ರನೂ ದುಡ್ಡಿಲ್ಲದೆ ಇರ್ಬೋದು. ನಮಗೂ ಸಹ
ದುಡ್ಡಿಂದು ಶಾರ್ಟೇಜ್ ಬಂದಿರ್ಬೋದು, ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ಸೀಸನ್ ಕಡಿಮೆ ಇರುತ್ತೆ. ಹಾಗಾಗಿ ಈ ರೀತಿ ಐಡಿಯಾ ಮಾಡಿದ್ರೆ ನೀವು ದೇವರಿಗೆ ಏನು ಬೇಕು ಪೂಜೆ ಐಟಮ್ ತರ್ಬೋದು. ಹಾಗೆ ಜಾಸ್ತಿ ಅಮೌಂಟ್ ಆದರೆ ಲಕ್ಷ್ಮೀ ಪೂಜೆಗೆ ನೀವು ಬೆಳ್ಳಿ ಐಟಮ್ ಸಹ ತರ್ಬೋದು. ನಾನು ಇದೇ ರೀತಿ ಇನ್ನೊಂದು ಡಬ್ಬೆಯಲ್ಲಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದು ದೇವರಿಗೆ ತಾಳಿ ತರೋದಕ್ಕೆ ಅಂತ ಹೇಳ್ಬಿಟ್ಟು, ಅದು ತರುವಾಗೂ ಸಹ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ರೀತಿ ನಾನು ದುಡ್ಡಲ್ಲಿ ಪೂಜೆ ಐಟಮ್ ಎಲ್ಲ ತಂದುಬಿಟ್ಟು ಪೂಜೆನ ಚೆನ್ನಾಗಿ ಮಾಡಿದೆ, ಯಾವುದೇ ಕೊರತೆ ಇಲ್ದಂಗೆ ಪೂಜೆನ ಮಾಡಿದೆ. ನೋಡಿ, ನಾವೆಲ್ಲ ದುಡ್ಡನ್ನು ಎಣಿಸ್ಬಿಟ್ಟು ಇಟ್ಕೊಂಡು ನಾನು ಅದನ್ನು ಪೂಜೆ ಐಟಮ್ ಎಲ್ಲ ತಂದುಬಿಟ್ಟು ಈ ರೀತಿ ಪೂಜೆ ಮಾಡಿದ್ದೆ ಫ್ರೆಂಡ್ಸ್. ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಸಿಂಪಲ್ಲಾಗಿ ಮಾಡ್ತೀನಿ. ಈ ರೀತಿ ನಿನ್ನೆ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ದೆ. ನೋಡಿ ಫ್ರೆಂಡ್ಸ್, ನೀವೆಲ್ಲ ಯಾವ ರೀತಿ ದೇವ್ರ ಪೂಜೆ ಸೇವಿಂಗ್ಸ್ ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಹೇಗೆ ಆಚರಿಸಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ವರಮಹಾಲಕ್ಷ್ಮಿ ಎಲ್ರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.